ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ರ ಮೇಲಿರೋ ಭಾವನೆ ಗೌರವ 10 ಪಟ್ಟು ಹೆಚ್ಚಾಗಿದೆ. ಎಷ್ಟು ದೊಡ್ಡ ಮನ್ಸು ಅವ್ರದ್ದು, ಎಷ್ಟು ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಮನ್ಸಲ್ಲಿ 10 ಜನ್ಮಕ್ಕೆ ಆಗೋಷ್ಟು ನೋವಿದ್ರೂ ಅದ್ಯಾವುದನ್ನು ತೋರಿಸ್ಕೊಳಲ್ಲ, ಯಾರ ಹತ್ರನೂ ಹೇಳ್ಕೊಳಲ್ಲ. ಅವರೇ ಮನ್ಸಲ್ಲಿ ಇಟ್ಕೊಂಡು ಅದನ್ನೆಲ್ಲ ಅನುಭವಿಸ್ತಾರೆ. ಅಕ್ಕರೆ ಅವರೆಷ್ಟು ನೋವು ತಿಂದಿದ್ದಾರೆ ಅಲ್ವಾ? ನಾನಾಗಲೇ ಹೇಳಿದ್ನಲ್ಲ ಮಲ್ಲಿ, ನನಗೂ ಎಲ್ಲ ಅರ್ಥ ಆಗುತ್ತೆ. ಆದರೆ ಯಾವುದಕ್ಕೂ ಸಮಯ ಸಂದರ್ಭ ಕೂಡ ಬರ್ತಿಲ್ಲ. ನನ್ನ ಕನ್ಫ್ಯೂಷನ್ಗೆ, ನನ್ನ ಒತ್ತಾಟಕ್ಕೆ ಒಂದು ಫುಲ್ ಸ್ಟಾಪ್ ಸಿಗಬೇಕು ಅಂದರೆ ನನ್ನ ಮಗು ಬದುಕಿದೆ ಅಂತ ನನಗೆ ಗೊತ್ತಾಗಬೇಕು. ನನಗದು ಮನವರಿಕೆ ಆಗಬೇಕು. ನಾನು ಇಲ್ಲಿರೋದಕ್ಕೆ ಒಂದು ಕಾರಣ ಇದ್ದರೆ, ನಾನು ಇಲ್ಲಿಂದ ಹೋಗೋದಕ್ಕೆ ನನ್ನ ಹತ್ರ 10 ಕಾರಣ ಇದೆ. ನನ್ನ ಪರಿಸ್ಥಿತಿ ಆಗಿದೆ. ಪರಿಸ್ಥಿತಿ ಮುಂದೆ ನಾವೆಲ್ಲರೂ ಹೆಲ್ಪ್ಲೆಸ್ ಆಗ್ಬಿಡ್ತೀವಿ. ಆಗ ನಮ್ಮ ವಿದ್ಯೆ, ಬುದ್ಧಿ, ಬ್ಯಾಕ್ಗ್ರೌಂಡ್, ಇನ್ಫ್ಲುಯೆನ್ಸ್ ಯಾವುದು ಕೆಲಸಕ್ಕೆ ಬರಲ್ಲ. ಅದೇ ನನ್ನ ಭಯಕ್ಕೆ ಕಾರಣ ಆಗಿರೋದು. ಎಲ್ಲ ಗೊತ್ತಿದ್ದು ನಾನು ನನ್ನ ಮಗು ಲೈಫ್ನ ರಿಸ್ಕಲ್ಲಿ ಇಡೋದಕ್ಕಾಗಲ್ಲ ಮಲ್ಲಿ. ಅದು ಸತ್ಯ ಅಂತ ನನಗೂ ಗೊತ್ತಾಗ್ಬೇಕು ಮಲ್ಲಿ. ಆಗ್ಲೇ ನನ್ನ ಮೈಂಡ್ ರಿಲ್ಯಾಕ್ಸ್ ಆಗೋದು, ನನ್ನ ಭಯ ಕಮ್ಮಿ ಆಗೋದು. ಅಕ್ಕರೆ ನಾವ್ ಯಾಕೆ ಸುಳ್ಳು ಹೇಳ್ತೀವಿ? ಇದು ಸತ್ಯ ಅಕ್ಕರೆ. ಸರಿ ಅಕ್ಕರೆ, ನಿಮಗಿದ್ ಖಾತ್ರಿ ಆಗ್ಬೇಕಲ್ವಾ? ಸತ್ಯ ಅಂತ ಗೊತ್ತಾಗ್ಬೇಕಲ್ವಾ? ನಾನು ಪ್ರೂವ್ ಮಾಡ್ತೀನಿ. ನೀವು ಚೆಕ್ ಮಾಡಿ ಹುಡುಕಿ. ಆದ್ರೆ ಸತ್ಯ ಅಂತ ಗೊತ್ತಾದ್ಮೇಲೆ ನೀವು ಭಾವನವ್ರನ್ನ ಮಾತಾಡ್ಸ್ತೀರಾ ಅಲ್ವಾ? ಅವ್ರನ್ನ ಒಪ್ಕೊಳ್ತೀರಾ ಅಲ್ವಾ? ಖಂಡಿತ. ಬಟ್ ಅದು ಸತ್ಯ ಅಂತ ಗೊತ್ತಾಗ್ಲಿ. ಸರಿ ಆಯ್ತು, ಈ ಸತ್ಯ ಅಂತ ನಾನು ಪ್ರೂವ್ ಮಾಡ್ತೀನಿ. ಭಾಗ್ಯ, ಭಾಗ್ಯ, ಅಮ್ಮ ಬಾ ಕೂತ್ಕೋ. ಏನಮ್ಮ? ಒಡವೆಗಳು, ನಿನ್ನ ಪಾಲಿನ ಒಡವೆಗಳು ತಗೋ, ಹಾಕು. ಇದೆಲ್ಲ ನನಗೆ ಯಾಕಮ್ಮ? ಇಷ್ಟೊಂದೆಲ್ಲ ನಾನು ಯಾಕೆ ಹಾಕೊಳ್ಳಿ? ಈಗ ನಂಗೆ ಆಸೆನೂ ಇಲ್ಲ, ವಯಸ್ಸು ನಂದಲ್ಲ. ಹೀಗಂದ್ರೆ ಹೇಗೆ? ಯಾಕೆ ನೀನು ಯಾವ ಒಡವೆನೂ ಹಾಕೊಳ್ಳಲ್ಲ? ನೀನು ಯಾರು? ದಿವಾನ ಮನೆತನದ ಸೊಸೆ. ಅದಕ್ಕೆ ತಕ್ಕಂತೆ ಇರಬೇಕು. ನೀನು ಯಾವುದ್ರಲ್ಲೂ ಕಡಿಮೆ ಇರಬಾರ್ದು. ಭಾಗ್ಯ, ನಿನಗೋಸ್ಕರ ಅಲ್ಲದೆ ಇದ್ರು ನಮಗೋಸ್ಕರನಾದ್ರೂ ಹಾಕು. ನೀನು ಇದನ್ನೆಲ್ಲ ಹಾಕೊಂಡಿದ್ನ ನಾನು ಕಣ್ತುಂಬ ನೋಡ್ಬೇಕನ್ನೋ ಆಸೆ ಕಣೆ ನನಗೆ. ನಿನ್ನ ಈ ರೀತಿ ನೋಡೋದಕ್ಕೆ ಗುಂಡು ಇಷ್ಟಪಡಲ್ಲ ಕಣೆ. ಅವನಿಗೂ ಒಂಥರ ಅನಿಸುತ್ತೆ ಕಣೆ. ನೋಡು, ಕೈಯಲ್ಲೊಂದು ಬಂಗಾರದ ಬಳೆ ಇಲ್ಲ, ಕೊರಳಲ್ಲಿ ಸರ ಇಲ್ಲ, ಒಳ್ಳೆ ಬೋಳು ಕಾಣಿಸ್ತಾ ಇದೆಯಾ. ನಾನು ಅವತ್ತಿಂದನೂ ನಿನಗೆ ಹೇಳಬೇಕಂತಿದ್ದೆ, ಇದನ್ನು ತರಿಸಿದ ಮೇಲೆ ಹೇಳೋಣ ಅಂತ ಸುಮ್ಮನೆ ಆದೆ. ತಗೋ, ಹಾಕೋ. ಬೇಡಮ್ಮ, ಈಗ ನನ್ನ ಮಗನ ಜೀವನ ಸರಿಯಾಗಿಲ್ಲ. ಅವನ ಜೀವನ ಅಂತಲ್ಲ, ನಮ್ಮ ಯಾರ ಜೀವನನೂ ಸರಿಯಾಗಿಲ್ಲ. ಅವನ ಜೀವನ ಮೊದಲು ಸರಿ ಹೋಗಬೇಕು. ಆಗಲೇ ಎಲ್ಲ ಸರಿ ಹೋದ ಹಾಗೆ. ಪರಿಸ್ಥಿತಿ ಹೀಗಿರುವಾಗ ನಾನು ಇದನ್ನೆಲ್ಲ ಹೇಗಮ್ಮ ಹಾಕ್ಕೊಳ್ಳಿ? ಇದನ್ನು ಹಾಕ್ಕೊಳ್ಳೋದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತಮ್ಮ? ನನಗಂತೂ ಮನಸ್ಸಿಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅವರಿಬ್ಬರ ಜೀವನ ಸರಿ ಹೋಗೋ ತನಕ ನಂಗಿದು ಯಾವುದೂ ಬೇಡಮ್ಮ. ಅವರಿಬ್ಬರು ಒಂದಾದ ದಿನನೇ ನಾನು ಇದನ್ನೆಲ್ಲ ಹಾಕ್ಕೋತೀನಿ. ಮುಂಚಿನ ಭಾಗ್ಯನ ಅವಾಗ ನೀವು ನೋಡ್ತೀರಾ. ಆ ದಿನಕ್ಕೋಸ್ಕರ ನಾನು ಎದುರು ನೋಡ್ತೀನಿ, ನೀವು ಎದುರು ನೋಡಿ. ಆಂಟಿ, ನೀವಾ? ಯಾಕಮ್ಮ, ನನ್ನನ್ನು ಯಾವತ್ತೂ ನೋಡದೇ ಇರೋ ಥರ ಆಶ್ಚರ್ಯ ಪಡ್ತಾ ಇದೆಯಾ? ಮನೆ ಬಾಗಿಲಿಗೆ ಬಂದಿದ್ದೀನಿ, ಒಳಗೆ ಕರಿಯಲ್ವಾ? ಹಾಗೇನಿಲ್ಲ, ಬನ್ನಿ. ಅಂತೂ ಕರೆದಿಯಲ್ಲ. ಎಲ್ಲಿ ಕರೆಯಲ್ವೋ ಅಂತ ನಾನು ಅನ್ಕೊಂಡಿದ್ದೆ. ಯಾಕಾಗ ಅನ್ಕೋತೀರಾ? ಸಡನ್ ಆಗಿ ಬಂದ್ರಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತು.
ಅದು ನಮ್ಮ ಅತ್ತೆ ಇಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಬನ್ನಿ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತರ್ತೀನಿ. ಇವಳ್ಯಾಕೆ ಬಂದ್ಲಿ ಈಗ? ಇವಳು ಮುಖ ನೋಡೋಕ್ಕೆ ಇಷ್ಟ ಇಲ್ಲ ನನಗೆ. ಏನು ಶಾಕುಂತಲಾ ದೇವಿಯವರು ಈ ಕಡೆಗೆ ದಯ ಮಾಡಿಸ್ಬಿಟ್ಟಿದ್ದೀರಾ? ಯಾಕೆ? ಓಹೋ, ನನ್ನನ್ನು ಹುಡ್ಕೊಂಡು ಬಂದ್ರಾ ಅಥವಾ ಬೇರೆ ಇನ್ನೇನಾದ್ರೂ ಕೆಲಸ ಇತ್ತಾ? ಇಲ್ಲ ಅತ್ತೆ, ನಿಮ್ಮನ್ನ ನೋಡಕ್ಕೆ ಬಂದಿದ್ದು. ಏನು ನಿನ್ನ ಮಗ ಮಾಡಿರೋ ತಪ್ಪಿಗೆ ಸಮಜಾಯಿಸ್ಕೊಟ್ಟು ತ್ಯಾಪೆ ಹಚ್ಚಕ್ ಬಂದಿಯಾ? ಕ್ಷಮಿಸಿ ಮೇಡಮ್, ನನ್ನಿಂದ ತೊಂದರೆ ಆಯಿತು. ಇವತ್ತು ಡ್ಯೂಟಿಗೆ ರಜಾ ಹಾಕಿದ್ದೆ. ಸ್ಟೇಷನಿಂದ ಒಂದು ಫೋನ್ ಮಾಡಿದರೆ ನಾನೇ ಬರ್ತಾ ಇದ್ದೆ. ಅಂದ ಹಾಗೆ ಗೌತಮ್ ಸರ್ ಬಂದಿಲ್ವ ಮೇಡಮ್? ಇಲ್ಲ ಸರ್, ನಾನೊಬ್ಳೆ ಬಂದೆ. ಹೋ, ಸರ್ ಬ್ಯುಸಿ ಇದ್ರು ಅನಿಸುತ್ತೆ. ಹಾಂ ಸರ್, ಮಗು ವಿಷಯ ಎಲ್ಲರಿಗೂ ಬಂದಿದೆ ಸರ್. ಮಕ್ಕಳ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೀವಿ ಮೇಡಮ್. ಆದರೆ ನಮ್ಮ ಮುಂದೆ ಇರುವಂತಹ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ, ಮಗುವಾಗಿದ್ದಾಗ ಕಳೆದೋಗಿದ್ದ ಮಕ್ಕಳನ್ನು ಈಗ ಹೇಗೆ ಪತ್ತೆ ಹಚ್ಚೋದು ಅಂತ. ನಮ್ಮ ಹತ್ರ ಯಾವ ಫೋಟೋಸೂ ಇಲ್ಲ, ಯಾವ ರೆಫರೆನ್ಸೂ ಇಲ್ಲ. ಮಕ್ಕಳು ಎಲ್ಲಿದ್ದಾರೆ, ಯಾರ ಕೈ ಸೇರಿದ್ದಾರೆ ಅನ್ನೋ ಮಾಹಿತಿ ಮೇಲೆ ಪತ್ತೆ ಹಚ್ಚಬೇಕು. ಈ ಟಾಸ್ಕು ತುಂಬ ಕಷ್ಟನೇ. ಆದರೆ ನೀವು ವರಿ ಮಾಡಿಬಿಡಿ ಮೇಡಮ್, ನಾವು ಪತ್ತೆ ಹಚ್ತೀವಿ. ನಾವು ಇದನ್ನು ಸವಾಲಾಗಿ ಸ್ವೀಕರಿಸಿದ್ದೀವಿ. ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀವಿ. ನಮ್ಮ ಹತ್ರ ಇರೋ ರಿಸೋರ್ಸ್ನ ಬಳಸ್ಕೊಂಡು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತೀವಿ ಮೇಡಮ್. ನಥಿಂಗ್ ಟು ವರಿ ಮೇಡಮ್, ನಿಮ್ಮ ಮಗು ನಿಮಗೆ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಸರ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮೇಡಮ್? ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಕ್ಚುಲಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಗೌತಮ್ ಸರ್ಗೆ ಥ್ಯಾಂಕ್ಫುಲ್ ಆಗಿರಬೇಕು. ಅವರು ಒಂದು ಕಾಲದಲ್ಲಿ ನಮಗೆ ತುಂಬ ಸಹಾಯನೇ ಮಾಡಿದ್ದಾರೆ. ನಿಜವಾಗ್ಲೂ ಈಸ್ ಎ ಜೆಂಟ್ಲ್ಮ್ಯಾನ್, ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವರು ನಮ್ಮ ಮಧ್ಯೆ ಇದ್ದಾರೆ ಅನ್ನೋದೇ ನಮಗೊಂದು ಹೆಮ್ಮೆಯ ವಿಷಯ. ಆ ಮಗುಗೋಸ್ಕರ ಅವ್ರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಡಿಪಾರ್ಟ್ಮೆಂಟು ಮಾಡೋ ಕೆಲಸನ ಅವರೇ ಮಾಡಿದ್ದಾರೆ. ಅಮೃತಧಾರೆ